ಉತ್ಥಾನ ದ್ವಾದಶಿ ತುಳಸಿ ಪೂಜೆ ನಮಗೆ ಈ ವರ್ಷ ನವೆಂಬರ್ 2ನೇ ತಾರೀಕು ಬರ್ತಾ ಇದೆ. ಈ ದಿನ ತುಳಸಿ ಮಾತೆ ವಿಷ್ಣುವಿನ ವಿವಾಹವಾದ ದಿನ. ಸಂಜೆ ಗೋಧೂಳಿ ಸಮಯದಲ್ಲಿ ತುಳಸಿ ಕಟ್ಟೆಯನ್ನು ಶುದ್ಧಿ ಮಾಡಿಕೊಂಡು ತುಳಸಿ ಕಟ್ಟೆ ಮುಂದೆ ರಂಗೋಲಿಗಳನ್ನು ಹಾಕಿ ತುಳಸಿ ಕಟ್ಟೆಗೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂಗಳಿಂದ ಅಲಂಕಾರ ಮಾಡಿ ಒಂದು ಬೆಟ್ಟದ ನೆಲ್ಲಿಕಾಯಿಯ ಟೊಂಗೆಯನ್ನು ತಂದು ತುಳಸಿ ಕಟ್ಟೆ ಪಕ್ಕ ಇಟ್ಟು, ಜೊತೆಗೆ ಒಂದು ಕೃಷ್ಣನ ವಿಗ್ರಹ ಇದ್ದರೂ, ಕೃಷ್ಣನ ಒಂದು ಮೂರ್ತಿ ಇದ್ದರೂ ತುಳಸಿ ಕಟ್ಟೆ ಪಕ್ಕ ಇಟ್ಟು ಸಾಧ್ಯವಾದ ನೈವೇದ್ಯವನ್ನು ಮಾಡಿ ತುಳಸಿ ಕಟ್ಟೆ ಮುಂದೆ ಇಟ್ಟು ತುಳಸಿ ಕಟ್ಟೆ ಮುಂದೆ 2 ದೀಪಗಳನ್ನು ಬೆಳಗಿಸ್ಕೊಂಡು ತುಳಸಿ ಮಾತೆಯ ಒಂದು ಸ್ತೋತ್ರಗಳನ್ನು ಪಠಿಸಿ ಪೂಜೆಯನ್ನು ನೆರವೇರಿಸೋದ್ರಿಂದ ತಾಯಿ ತುಳಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ದಾಂಪತ್ಯದಲ್ಲಿ ಉತ್ತಮ ಸಂತೋಷ, ನೆಮ್ಮದಿಗಳು ಲಭಿಸುತ್ತೆ, ವೃದ್ಧಿಯಾಗುತ್ತೆ. ಜೊತೆಗೆ ಮನೆಯ ಯಜಮಾನರ ಆಯುಷು, ಆರೋಗ್ಯನೂ ಸಹ ವೃದ್ಧಿಯಾಗುತ್ತೆ. ತುಳಸಿ ದೇವಿ ಮನೆಯನ್ನು ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡ್ತಾಳೆ, ಮನೆಯನ್ನು ಅಭಿವೃದ್ಧಿಯನ್ನು ಗೊಳಿಸ್ತಾಳೆ. ನವೆಂಬರ್ 2ನೇ ತಾರೀಕು ಸಂಜೆ ಗೋಧೂಳಿ ಸಮಯದಲ್ಲಿ ಈ ಪೂಜೆಯನ್ನು ನೆರವೇರಿಸಬೇಕು.